ಸೌಬಲ ರಾಜಶಕುನಿ ಸಹೋದರನನ್ನು ನಿನ್ನ ಜನ್ಮದಾತನನ್ನು ಮೋಸದಿಂದ ಕೊಂದ ಆ ಧನ್ಯೋದರನ ವಂಶವನ್ನು ನಾಶ ಮಾಡಲು ಬಿಡುವುದಿಲ್ಲವೆಂದು ಅಂದು ನೀನು ಮಾಡಿದ ಶಪಥವನ್ನಾಯಿತು. ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಸಾಧ್ಯ ಏನಿ ಸೌಬಲ ರಾಜಶಕುನಿಯ ಆಶ್ವಾಸನೆಗಳನ್ನು ಕೊಲ್ಲಗೈತಿರುವ ಅಧಮ ಮರುಳುಗಳೇ, ಏನಿ ಪ್ರಯಜ್ಞೆಯ ಜ್ವಾಲೆ ಅಖಂಡ ಬರದ ಖಂಡಕ್ಕೆ, ಅಖಂಡ ಬರದ ಖಂಡಕ್ಕೆ ಗುಹ ಕುಶಕತೆಯ ಪ್ರವೀಣ ಮೋತ್ಸಗಿದ ಮಹಾ ನಿಪುಣ ಸೇರಿನ ಸರ್ಪ ಈ ಸೌಬಲ ರಾಜಶಕುನಿಯೊಳಗೆ ನಿಮ್ಮಗಳ ಸರಸ ಈಗ ನನಗೆ ಉಳಿದಿರುವ ದಾರಿ ದ್ವೇಷಕ್ಕೆ ದ್ವೇಷ, ಮುಯಿಗೆ ಮುಯಿ, ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ಸೇಡೆಂಬ ಕಿಡಿಗಿ ನನ್ನನ್ನು ಈಡೇರಿಸಿದ ಬಿಡಚಲವ ದುರ್ಯೋಧನ, ಸೇಡೆಂಬ ಕಿಡಿಗಿ ನನ್ನ ನುಡಿಗೆ ಈಡೇರಿಸಿದ ಬಿಡಚಲವ ಈ ನಿನ್ನ ಕುರು ವಂಶದ ಕಲಹ, ಈ ನಿನ್ನ ಕುರು ವಂಶದ ಕಲಹ ಏನೋದರೂ ಜಯಿಸಿದ ಬಿಡ, ಸೇಡೆಂಬ ಕಿಡಿಗಿ ನನ್ನ ಈಡೇರಿಸಿದ ಬಿಡಚಲವ ದುರ್ಯೋಧನ, ಹೇಗೆ ಔಷಧ ಕೊಂದೆಯ ದ್ರೋಹಿ ಪಾಪಿ, ಹೇಗೆ ಔಷಧ ಕೊಂದೆಯ ದ್ರೋಹಿ ಕೊಂದ ಶಕುನಿಯ ಶಪಥ ಒತ್ತೋದ ಹೇಗೆ ಅನುಜರ ಕೊಂದೆಯ ದ್ರೋಹಿ ಕೊಂದ ಶಕುನಿಯ ಶಪಥ ಒತ್ತೋ ಧ್ವಂಸ ಮಾಡಿ ಕುರು ನಾಶವಗೈವೆ, ಧ್ವಂಸ ಮಾಡಿ ಕುರು ನಾಶವಗೈವೆ, ಮಡಿದ ಅನುಜರಿಗೆ ಶಾಂತಿಯ ಕೊಡುವೆ, ಮಡಿದ ಅನುಜರಿಗೆ ಶಾಂತಿಯ ಕೊಡು, ಸೇಡೆಂಬ ಕಿಡಿಗಿ ನನ್ನನ್ನು ಈಡೇರಿಸಿದ ಬಿಡಚಲವ ಬಿಡಚಲವ ಬಿಡಚಲವ. ದುರ್ಯೋಧನ ಎಲವೋ ದುರಂಕಾರದ ದುರಾಭಿಮಾನದ ದುಷ್ಟ ದುರ್ಯೋಧನೇ ಕೇಳು, ನಾನು ಕೂಡ ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯಬಹುದಾಯಿತು. ಆದರೆ ನನ್ನೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು ಯೋಧರ, ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ, ಆದರೂ ಚಿಂತೆ ಇಲ್ಲ. ಎಲ್ಲೋ ಚಂದ, ನಾನು ನಿನಗಿಂತ ಮಹಾಪ್ರಚಂಡ. ಅಂತೆಯೇ ಈ ಶಕುನಿ ಇತಿಹಾಸದ
ಭವಿಷ್ಯವನ್ನು ಆಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ತೆಗೆಯಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ಸರ್ವನಾಶಗೊಳಿಸಬೇಕು. ಎಂಬ ಗುರು ಹಿರಿಯರ ಆರ್ಯೋಕ್ತಿಯನ್ನು ಅನುಸರಿಸಿ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ಏಡಿಸುತ್ತಲೇವಂತೆ. ಈಗ ನನಗುಳಿಯುವ ದಾರಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮೊಳಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿ ವ್ಯಾಪಿಸಿ ನಿನ್ನನ್ನು ನೀರಿನಿಂದ ಹೊರಬಿದ್ದ ಮೀನಿನಂತೆ ವಿಲವಿಲ ಒದ್ದಾಡಿ ಸಾಯಬೇಕು. ಈ ಕುರುಕ್ಷೇತ್ರದಲ್ಲಿ ನಿನ್ನನ್ನು ನರಳಿಸದೆ ಹೋದರೆ ನಾನು ಸೌಬಲ ರಾಜ ಶತ್ರುವಿನೇ ಅಲ್ಲ. ಕೆಲವು ದುರ್ಯೋಧನ ಈಗ ನನ್ನ ದೇಹದಲ್ಲಿ ಒತ್ತಿ ಉರಿತಿರುವುದು ದ್ವೇಷದ ಜ್ವಾಲೆ. ದಗ ನೆದ್ದಿನ ದ್ವೇಷದ್ದು ದಹಿಸುತ್ತಿರುವುದು ಲೋಕಕ್ಕೆ ನಾಳೆ. ದಗ ನೆದ್ದಿನ ದ್ವೇಷದ್ದು ದಹಿಸುತ್ತಿರುವುದು ಲೋಕಕ್ಕೆ ನಾಳೆ. ದಗ ಅರಳಿಗೆ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶಜರು. ಅರಳಿಗೆ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಶ. ದಗ ನೆದ್ದಿದ ದೇಶಕ್ಕೋ ದಹಿಸುತ್ತಿರುವುದು ಲೋಕ ಕರಾಳೆ. ದುರ್ಯೋಧನ ಸೋಲಿಸಿ ನಮ್ಮನ್ನು ಕುರುಬಲಿ ತಂದು ಹೊತ್ತಿನಾಮತ ಯೋಚನೆಯೊಳಗಿಟ್ಟನು. ಪಾಪಿ ಸೋಲಿಸಿ ನಮ್ಮನ್ನು ಕುರುಬಲಿ ತಂದ ಹೊತ್ತಿನಾಮತ ಯೋಚನೆಯೊಳಗೆ ಜಮ್ಮರವಾಗು ಜಮ್ಮೆ ಸೇಡು 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 ಸೇಡು. ಜಮ್ಮರವಾಗು ಜಮ್ಮೆಯ ಸೇಡು ಸ್ಮಶಾನವಾಗುವುದು ಕೌರವನ. ದಗ ನೆದ್ದಿದ ದ್ವೇಷತ್ವ ದಹಿಸುತ್ತಿರುವುದು ಲೋಕಕರ. ದುರ್ಯೋಧನ ನೂರುವನ್ನೊಬ್ಬನ್ನುಳಿದಿಹನೆ ತೀಲಿಸರಂಜರ ಸಾಲವು ಬೇಗ. ಪಾಪಿ ನೂರುವನ್ನೊಬ್ಬನ್ನುಳಿದಿಹನೆ ತೀರಿಸರಂಜರ ಸಾಲವು. ಅಣ್ಣನಂದರು ನೂರುವರು ನಾವು, ಅಣ್ಣದ ಪೆಂದರು ನೂರುವರು ನಾವು, ನಮಗೆಲ್ಲವರೆಗೆ ತುಸ್ಸರ ಮನಸ್ಸು. ದಗ ನೆದ್ದಿ ದೇಶದ್ರೋಲ್ ದಹಿಸುತ್ತಿರುವುದು ಲೋಕಕರ. ದಗ
ಮನಸ್ಸಿನ ದುಸ್ಸಹ ಚಿಂತಾಗ್ನೆಯಿಂದ ನನ್ನ ಶರೀರವು ದಹಿಸುತ್ತಿರುವುದು ದುರ್ಯೋಧನ, ದಹಿಸುತ್ತಿರುವುದು. ನಿನ್ನ ಕತ್ತಲೆ ಕಾರಾಗೃಹವನ್ನು ನಾನು ಮರೆತಿಲ್ಲ, ಮರೆಯುವಂತೆಯೂ ಇಲ್ಲ. ದುರ್ಯೋಧನ, ನನ್ನ 99 ಮಂದಿ ಸಹೋದರರನ್ನು ಕತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರಂಜಿಯನ್ನು ಸ್ಮರಿಸಿಕೊಂಡರೆ ಒಬ್ಬ ನನ್ನ ಶರೀರವು ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವು ಒಡೆಯುತ್ತಿರುವುದು. ದುರ್ಯೋಧನ, ನೀನು ನೀಡುತ್ತಿದ್ದ ಒಂದು ಒಳಲೆ ನೀರು, ಒಂದು ಇಡೀ ಅನ್ನ ನಮ್ಮಗಳ ಹಸಿವು ನೀಗುತ್ತಿರುವುದಿಲ್ಲ. ದುರ್ಯೋಧನ, ನೀಗುತ್ತಿರುವುದಿಲ್ಲ. ಪಾಪಿ, ನನ್ನ ಸಹೋದರರು ಇಡೀ ಅನ್ನ, ಒಂದು ಒಳ್ಳೆ ನೀರನ್ನು ನನಗೆ ಕೊಟ್ಟು ಶ್ವಾಸಕೋಶದಲ್ಲಿ ತುಂಬಿಸಿ ಉಸಿರಾಡುವಂತೆ ಮಾಡಿ ನಿನ್ನ ಮೇಲಿನ ಪ್ರತೀಕಾರ ತೀರಿಸಿಕೊಳ್ಳಲೆಂದು ಶಕುನಿ 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 ಎಂದು ನರಳಿ ನರಳಿ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ಹತರಾದರು. ಮೃತ್ಯುವಿನ ಕೊನೆ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಈ ಘೋರ ಹಿಂಸೆಯ ಪೋರವನ್ನು ನನಗೊಪ್ಪಿಸಿ ಸತ್ತರು ದುರ್ಯೋಧನ, ಸತ್ತರು. ಮೃತ ದೇಹಗಳ ತಿರಶೂನ್ಯ ದೃಷ್ಟಿಯು ಈಗಲೂ ನನ್ನ ಶರೀರದಲ್ಲಿ ಭೇದಿಸುತ್ತಿರುವುದು ದುರ್ಯೋಧನ, ಭೇದಿಸುತ್ತಿರುವುದು. ಕುರು ರಕ್ತದ ಅಜಸ್ರಧಾರದಿಂದ ನಿಮ್ಮನ್ನು ಪುನಃ ಉಜ್ಜೀವನಗೊಳಿಸುವೆನು. ಹೊಳಬೇಡಿರೋ ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿರಿ. ದುರ್ಯೋಧನ, ನಿನ್ನ 99 ಮಂದಿಯನ್ನು ಚಿನ್ನರುಂಡೆಗಳಿಂದ ಬೇರ್ಪಡಿಸಿ ನರಕದಲ್ಲಿ ನಿಯೋಜನ ಮಾಡಿಸಿದನು. ದುರ್ಯೋಧನ, ಕುರುಕ್ಷೇತ್ರದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಂದ ಆಗುವ ಹಿಂಸೆಯು ಅತಿ ಅತಿ
ಅತಿ ಭಯಾನಕವೆನಿಸುವುದು. ಸುಯೋಧನ ತಾಯಿಯ ಕಣ್ಣಿನಿಂದ ಕೊಯ್ದು ಕುರು ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ನಿನಗಾಗಿ ನಿಟ್ಟುಸಿರು ಬಿಡದೆ ನೇರವಾಗಿ ನೇರವಾಗಿ ನರಕದ ಮಾರ್ಗವನ್ನೇ ಇಳಿಸುವೆನು. ನರಕದ ಮಾರ್ಗ ಅಲ್ಲವಯ್ಯ, ನಿನ್ನ ಕಡು ವೈರಿಯಾದ ಆ ಪಾಂಡವರು ಅನ್ನುವಷ್ಟರಲ್ಲಿ ನಿನ್ನ ಪ್ರವೇಶ. ಹೇಳು ಮಾವ, ನಾನು ಮಾಡದ ಕಾರ್ಯವು ಯುಕ್ತವೇ ಶಕುನಿ? ರಾಜ ಜಯದ್ರಥ ಕೃತವರ್ಮ, ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟೆಂದನು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಹೇ ದುರ್ಯೋಧನ ಹಸಹೋಯ ಶೂರನು ತನ್ನೆರಡು ತೋಲ್ಬಳಗಳಿಂದ ಇಡೀ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ ಸಯೂತು ಕುಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ತಿಳಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದನು ಮಾವ. ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಬೇಡಯ್ಯ, ಅವನ ಮಾತು ಪರಿಗ್ರಾಸ್ಯವಲ್ಲ. ಅಣ್ಣ ಅಣ್ಣ ಅಣ್ಣ, ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ ಕೈದ ಕಾರ್ಯವ. ಅಣ್ಣ, ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ ಕೈದ ಕಾರ್ಯವ. ಇದರೋನು ಮನೆಯೋಳು ಅದ ಮಾರುತ್ತಿದೀಯ, ಇದರೋನು ಮನೆಯೋಳು ಅದ ಮಾರುತ್ತಿದೀಯ, ಇದರೋನು ಮನೆಯೋಳು ಅದ ಮಾರುತ್ತಿದೀಯ. ಬಿಡದೆ ಸುತ್ತ ಬದಲು ಬರುವಂತೆ ಅಣ್ಣ ಕೃಷ್ಣ ಕೈದ ಕಾರ್ಯ ಕೈದ ಕಾರ್ಯವ. ಗೈದ ಪರಿಯ ಎಲ್ಲವನ್ನು ನೋಡಿ, ಹಲ್ಲೋ ಗೈದ ಪರಿಯ ಎಲ್ಲವನ್ನು ನೋಡಿ, ಹಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ, ಇಲ್ಲದೆ ಮನವು ಕಲ್ಲನೆ ಕೃಷ್ಣ ಕೈದ ಕಾರ್ಯ ಕೈದ ಕಾರ್ಯವ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸಿ. ಸತ್ಕಾರವಂತೆ ಸತ್ಕಾರ. ಆ ದರ್ಪಿತ ಗೋಪಾಲನು ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದರ್ಮನೆಯನ್ನು ಆಶ್ರಯಿಸುವನು ಅಣ್ಣ. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಸತ್ಕಾರವಂತೆ ಸತ್ಕಾರ. ಸಾಕು ಸರಸದ ವಿರಸವ ಎಸಗುವ ಪರಿಯೋ ಸಾಕು ದುರುಳರ ದುರ
ನೋಡಿದೆಯಾ ಮಾವ, ಮದಗಜಗಳಿಂತಿದ್ದರು ಸಿಂಹಕ್ಕೆ ಸರಿಸೋಟಿ ಹೋಗಬಲ್ಲವೇ? ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಒಪ್ಪುವುದೇ ಅಥವಾ? ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ದಾಸಿ ಪುತ್ರನ ಮುರುಕು ಜೋಪಣೆಯನ್ನು ಪ್ರೋತ್ಸಾಹಿಸಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸುವಂತ ಅಪಮಾನ, ಭಕ್ತಿ ವೈರಾಗ್ಯದಿಂದ ವಂಚನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಯೋಧನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಂಕ ಸ್ವರೂಪದವನು. ಭಾರತ ವರ್ಷದಲ್ಲಿ ಕ್ಷತ್ರಿಯನ ನಿರ್ಮೂಲನೆ ಮಾಡಲು ಅವನು ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಅಲ್ಲವಯ್ಯ, ಶಿಶುಪಾಲ, ಜಲಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು. ಕೋಣವಿಲ್ಲದೆ ಸಮ್ಮರಿಸಿದನು. ಕಂಸನನ್ನು ಒದಿಸಿ ಅರುಳು ಅರುಳ ಮರುಳ ಮುದುಕನಾದ ಉಗ್ರಸೇನನ್ನು ಜ್ಞಾಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿರುವನು. ಇಂಥವನಿಗೆ ಮನ್ನಣೆಯ ಕುರ್ರಾಜ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳುಹಿಸಿದ ಏಕೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನೆಯ ಉಚಿತವಾದ ಕಾರ್ಯವಾಗಿತ್ತೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನೋ ಉದ್ದೇಶ? ಬಾಳು ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸೋಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ಯಾದವ ಸೈನ್ಯವು ನನಗೆ ಹೆಚ್ಚು ಅವಶ್ಯಕವಾಗಿತ್ತು. ಅವನ ಯದುಪತಿಯ ಸೈನ್ಯದಿಂದಲೇ ಅವರನ್ನು ನಾಶ ಮಾಡುವ ಅವಕಾಶನೇ ಒದಗಿರುವುದು. ಯೋಧನ, ಕೃಷ್ಣನು ಸೈನ್ಯ ಸಮೇತವಾಗಿ ಬಂದು ನಿನ್ನ ಪಕ್ಷವನ್ನು ವಹಿಸಿದ್ದೆಯಾದರೆ ಅದನ್ನು ನೀನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನೀನು ಬೇಡ, ನಿನ್ನ ಸೈನ್ಯವು ಬೇಕೆಂದು ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಈ ಸಂಕಟದ ನಿನ್ನನ್ನು ಪಾರು ಮಾಡಿದನು ಸುಯೋಧನ. ಭಾವ, ನೀನು ಹೇಳಿದಂತ ವಂಚಕನೇ ಇರಬಹುದು ಕೃಷ್ಣ. ಅವನ ಮೇಲಿನ ಅಭಿಮಾನದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು ಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ? ಅವರೆಲ್ಲರ ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀರೇ ಕಾರಣ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದಾದರೂ ಏನು? ಕ್ಷತ್ರಿಯ ವೀರರಿಂದ ಕುರುಭಕ್ತಳಾದ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚೆಂದು ನಿನಗೆ ಉಚಿತವಲ್ಲ. ಯೋಧನ, ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ.
ಮೇಲಿಂದ ಮೇಲೆ ರಾಜ್ಯ ಕೊಡಯ್ಯ, ರಾಜ್ಯ ಕೊಡಯ್ಯ, ಈ ದೈನ್ಯವೃತ್ತಿ ಏಕೆ? ಸರಿಯಾದ ಮಾತು ಮಾವ. ಪಾಂಡವರಿಗೆ ಸೂಜಿಯ ಮಷ್ಟೆಯನ್ನು ಭೂಮಿಯನ್ನು ಕೊಡುವವನಲ್ಲ ಈ ಛಲದಂಕಮಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಲ್ಲೂ ಬೋರಿ ಬೋರಿಗೂ ತನ್ನ ಪ್ರತಿಷ್ಠೆಯನ್ನು ತೋರಿಸ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ತಕ್ಕ ಪ್ರಾಯಶ್ಚಿತವಾಗಲೇಬೇಕು ಮಾವ. ಮಾವ, ಸುಯೋಧನ, ಈ ವಿಚಾರವಾಗಿ ನನ್ನ ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಯೋಧನ, ಮತ್ತೇನು ಮಾವ? ಸುಯೋಧನ, ಯಥೋ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಹೋಗೋಣ. ನಡೆ ನಡೆ ಸುಯೋಧನ, ನಡೆ ನಡೆ. ನಡೆ ನಡೆ. ಎಲ್ಲವೋ ಕುರುಕುಲ ರಣಕಲಿ, ನೀನೋಗುವೆ ಕುರುಕ್ಷೇತ್ರದಲ್ಲಿ ರಣಬಲಿ. ನನ್ನ ಸಲಹೆ ಸುಯೋಧನ, ನನ್ನ ಸಲಹೆಯನ್ನು ಕೇಳುತ್ತಿರು. ಈ ನಿನ್ನ ಕುರು ವಂಶವನ್ನೇ ಬೇರನ್ನು ಕೆತ್ತೆಸೆಯುವನು. ಎಲ್ಲವೋ ದುರ್ಲ, ಶಕುನಿ ಎಂಬ 3 ಅಕ್ಷರದ ಅರ್ಥವನ್ನು ತಿಳಿಯದೆ ಆ ಮೂಢ. ಶ ಎಂದರೆ ಶಸ್ತ್ರಾಸ್ತ್ರವಿಲ್ಲದೆ, ಕು ಎಂದರೆ ಈ ನಿನ್ನ ಕುರು ವಂಶವನ್ನೇ ನಿನ್ನಿಂದಲೇ ನಿರ್ನಾಮ ಮಾಡುವುದೇ ಈ ಶಕುನಿ. ಯೋಧನ, ನೀನು ನನ್ನನ್ನು ನಿನ್ನ ಸೋದರಮ್ಮವರನ್ನು ತಿಳಿದೆಯಾ? ನೀನು ನನ್ನ ಸೋದರ ಮಾವನಲ್ಲ, ನಿನ್ನವಾಗಲ ಮೃತ್ಯು. ಯೋಧನ, ನಿನ್ನ ಮಡದಿ ಭಾನುಮತಿ ಮಂಡೆಗೆದರಿ ಮಂಡೆಯಾಗಿ ನಿನ್ನ ಶವದ ಮೇಲೆ ಒದ್ದಾಡುತ್ತಿದ್ದುದನ್ನು ಈ ಕಣ್ಣಿಂದ ನೋಡಿದಲೇ ಈ ಶಕುನಿಗೆ ಶಾಂತಿ, ವಿಶ್ರಾಂತಿ, ಮನಃಶಾಂತಿ. ಅಧಿಕಾರವಿದೆ ಎಂದು ಕೊಬ್ಬೆ ಮರಿತರೇನೋ ಮೂಡ. ಎಲ್ಲಿಯವರೆಗೂ ನಿನ್ನ ಅಧಿಕಾರ? ಎಲ್ಲಿಯವರೆಗೂ ನಿನ್ನ ಅಧಿಕಾರ? ಯೋಧನ, ಅಧಿಕಾರ 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 ಮತದಿಂದ ಕಪ್ಪಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನೀನು ನೋಡುವೆ. ಅಧಿಕಾರ 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 ಮತದಿಂದ ಕಪ್ಪಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನೀನು ನೋಡುವೆ. ಕೆಲವು ತುಳ ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ.
ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ತೊರೆಯೋಳು ಮೋಸ ಇದೆ ನಿನ್ನ ಮನದಲ್ಲಿ, ತೊರೆಯೋಳು ಮೋಸ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಬಬ್ಬಿ ಮರೆಯಿದೆ. ಆ ಬೇಮನಿಗೆ ಬಲೆ ಕೊಟ್ಟು ನಾನು ನೋಡು, ನೀಚ ನಾನು, ದ್ರೋಹಿ ನೀನು ನೋಡು, ಎಲ್ಲವೂ ತುಳ. ಸೂರತನ ಮಣ್ಣು ನಿಲ್ಲೋ ವೀರಪಾತನು, ಸೂರತನ ಮಣ್ಣು ನಿಲ್ಲು ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಅಯ್ಯೋ ಪಾಪಿ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಸಿಡಿದದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಳೆಯ ಕುತ್ತಿಗಳು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುತ್ತಿಗಳು. ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸುವ ಬ್ರಹ್ಮನ ತಪ್ಪು. ಓ ಬ್ರಹ್ಮನ ತಪ್ಪ. ಅಧಿಕಾರ 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 ಮರೆಯಿದೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡು, ದ್ರೋಹಿ ನೀನು ನೋಡು. ರಾಜಾದಿರಾಜ ರಾಜ ಮಾರ್ತಾಂಡ ಹಸ್ತಿನಾಪುರಾಧೀಶ್ವರ ಚಲರಂಕಮಲ್ಲ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಧೃತರಾಷ್ಟ್ರ ಪ್ರಿಯ ಪುತ್ರ ಶ್ರೀ 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 ಸುಯೋಧನ ಸಾರ್ವಭೌಮ. ಜೈ ಪರಾಗ್, ಜೈ ಪರಾಗ್, ಜೈ ಪರಾಗ್. ಹಸ್ತಿನಾವತಿ ರತ್ನ ಸಿಂಹಾಸನವು ದೊರಕಿಸಿಕೊಟ್ಟ ಜನ್ಮದಾತಿಗೆ ಶರಣು ತಾಯಿ ಶರಣು. ಉರಗಲಾಂಛನನ ಮೆರೆಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ. ಮಾವ ಉರಗಲಾಂಛನನ ಮೆರೆಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ. ದೀಪ್ತಿಮಣಿ ಮಕುಟವರ್ಧನಗೆ ದುರೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಣಯಿಹರೆಯನಗೆ ಸುರಸಿಂಧೂತನಯ ಗುರುವಂದೆ ವಿನಯ
ಸಾಟಿ ಇರುವರೆಯನ್ ನನಗೆ ಸರಿ ಸಾಟಿ ಇರುವರೆ ಬೇಡ, ಸಾಟಿ ಇರುವರೆಯನ್ ನನಗೆ ಸರಿ ಸಾಟಿ ಇರುವರೆ ಬೇಡ. ಗುರುಕುಲ ಸಿಂಹಾಸನದಿ ಛಲವೋ ಹಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳು. ಗುರುಕುಲ ಸಿಂಹಾಸನದಿ ಛಲವೋ ಹಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳು. ಸಾಟಿ ಇರುವರೆಯನ್ ನನಗೆ ಸರಿ ಸಾಟಿ ಇರುವರೆ ಬೇಡ. ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯದಿ ವಧಿಸದೆ ಬಿಡುವೆನ. ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯದಿ ಕಣದಲ್ಲಿ ರಿಪುಗಳ ವಧಿಸದೆ ಬಿಡು. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜದುತ್ಸಾಸನ ಅವರನ್ನು ವಧಿಸದಿರುವನೆ, ಅನುಜದುತ್ಸಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರೆಯನ್ ನನಗೆ ಸರಿ ಸಾಟಿ ಇರುವರೆ ಬೇಡ, ಸಾಟಿ ಇರುವರೆಯನ್ ನನಗೆ ಸರಿ ಸಾಟಿ ಇರುವರೆ ಬೇಡ. ಗುರುಕುಲ ಸಿಂಹಾಸನದಿ ಛಲವೋ ಹಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳು. ಗುರುಕುಲ ಸಿಂಹಾಸನದಿ ಛಲವೋ ಹಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳು. ಸಾಟಿ ಇರುವರೆಯನ್ ನನಗೆ ಸರಿ ಸಾಟಿ ಇರುವರೆ ಬೇಡ. ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರು, ಸಭೀಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರೆ, ರಾಜ್ಯ ಕೌಶಲಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕಾಡು ಮೇಡುಗಳಲ್ಲಿ ಗೆಡ್ಡೆಗೆಣಸನ್ನು ತಿಂದು ಜೀವಿಸುತ್ತಿರುವ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವಂತೆ ನೋಡಿದಿರಾ? ಅವರ ಅಟ್ಟಾಸ ಎಷ್ಟರ ಮಟ್ಟಿಗಿರುವುದು? ಕುಮಾರ, ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಹೇಳಿದಿರಿ? ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷವಿಡಿ ಸೈನ್ಯವಿರುವುದು. ಅದರ ಕಾಲ್ತುಳಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದಂತೆ ಅಚ್ಚುಗೊಚ್ಚಾಗಿ ಹೋಗುವರು. ಅನುಜ ದುಶ್ಯಾಸನ ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಾನು ಮತ್ತು ನಮ್ಮ ಹಂಗರಾಜ ಕರ್ಣನಿಲ್ಲವೇ ಅಗ್ರಜ? ಭೀಷ್ಮ ದ್ರೋಣಾದಿಗಳಿರುವಾಗ ನಮಗೇಕೆ ಆ ಭಯ? ಮಹಾರಾಜರಿಗೆ ಜಯವಾಗಲಿ. ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಯಾರು? ಪುರುಷೋತ್ತಮರೇ, ಬರಲಿ ಬರಲಿ, ಬಹಳ ಸಂತೋಷ. ತಾತ, ಯಾರು ಪುರುಷೋತ್ತಮ ಅವರವರಿಗೆ ಪುರುಷೋತ್ತಮ. ಪೌರುಷ ಶ್ರೇಷ್ಠನಾದ ರಾಜಾದಿನ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲರೂ ಪುರುಷೋತ್ತಮ. ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನಂತೆ. ಎಷ್ಟೇ ಆಗಲಿ ಅವನ ತಿರುಪಿ ಬುದ್ಧಿ ಎಲ್ಲಿ ಹೋದಿ? ದುರ್ಯೋಧನ, ಪರಮಾತ್ಮನು ಪಾಂಡವರಿಗೆ ನೀಡಬೇಕಾದ, ನ್ಯಾಯಯುತವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿ ರಾಯಭಾರಿಯಾಗಿ ನಿನ್ನ ಬರಿಯೇ ಬರುತ್ತಿರುವುದಲ್ಲದೆ ನಿನ್ನ ಬಳಿ ಯಾಚನೆಗಾಗಿ ಅಲ್ಲ. ಏನು ಹೇಳಿದೆ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳೆ. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗಳಿಗೆ ಪಥ್ಯವು ರುಚಿಸುವುದಕ್ಕಿಂತ ಅಪಥ್ಯವು ರುಚಿ ಎಂದೂ ರುಚಿಸುವುದಿಲ್ಲ. ನೀನು ವಿಕಲ್ಪವಾಗಿ ಹೀಗೆ ಮಾತನಾಡುತ್ತಿರುವೆ. ಅನುಜ ದುಶ್ಯಾಸನ, ಅಗ್ರಜ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ಸಭೆಯಿಂದ ಹೊರಗೆ
ಎಲ್ಲವೋ ಇದರ ಅಗ್ರಜನ ಆಜ್ಞೆಯು ಕೇಳಿಸಲಿಲ್ಲವೇ? ಹುಂ ಹೊರಡು, ಇಲ್ಲವಾದರೆ ದುರ್ಯೋಧನ, ನಿನಗೆ ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತು. ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರುವೆನು. ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನನ್ನು ಜರಿದಾಡುವೆಯಲ್ಲ, ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆ. ಹೇಳುವೆನು ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪಹರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಹಾಕು. ಪ್ರಮಾದವಾಯಿತು. ಪೂಜ್ಯ ವಿದುರರನ್ನು ಅಪಾಸೆ ಕೀಳು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಇವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಈತನ ಗೊಟ್ಟು ಬೆದರಿಕೆಗೆ ನೀನೂ ಎದುರುವೆಯ? ಈತನು ಎಂತು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಅವನೊಂದಲ್ಪ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಏನು? ಹೋಗಲಿ ಬಿಡು ಕರ್ಣ, ನೀನು ಕುಳಿತುಕೋ. ಈಗ ಕೇಳಿರಿ ಎಲ್ಲರೂ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ನನ್ನ ರಾಜಸಭೆಯಲ್ಲಿ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯಿಂದ ಹೊರ ಹಾಕಲಾಗುವುದು. ಎಚ್ಚರ! ಅನುಜ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವೆಂದು ಹೇಳಿದನೆಲ್ಲ ಸಿದ್ಧಪಡಿಸಿದೆಯಾ? ಸಿದ್ಧವಾಗಿರುವುದು ಅಗ್ರಜ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಹಗಲಿನಲ್ಲೇ ನಿದ್ರೆ ಬಂತವನಂತೆ ನಟಿಸಿ ನನ್ನನ್ನು ಬಹುವಾಗಿ ಯಾಚಿಸಿದನು. ಈಗ ಕೃಷ್ಣನು ಸಭೆಗೆ ಬಂದಾಗ ನಾನದರ ಪ್ರತಿಕಾರವನ್ನು ತೀರಿಸಿಕೊಳ್ಳುವೆನು. ಎಲ್ಲಿ ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಕೊಡು. ತೆಗೆದುಕೊಂಡ, ಸಿದ್ಧವಾಗಿರುವುದು. ಧರ್ಮ ಕಾಂಡವಾಂ ಕರ್ಮ ಪಾಹಿ ಮಾ, ಧರ್ಮ ಕಾಂಡವಾ ಧರ್ಮ ಕಾಂಡವಾಂ ಕರ್ಮ ಪಾಹಿ ಮಾ, ಧರ್ಮ ಕಾಂಡವಾ ಜಯವು ಕರ್ಮವೇ ಲಯವು, ಧರ್ಮವೇ ಜಯವು ಕರ್ಮವೇ ಲಯವು, ಮರ್ಮವನರಿತು ನೀ ನಡೆ ಕಣಜ ಮನುಜ, ಮರ್ಮವನರಿತು ನೀ ನಡೆ ಕಣಜ ಮನುಜ, ಧರ್ಮ ಕಾಂಡವ ಕರ್ಮ ಪಾಹಿ ಮಾ, ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿಮಗೆ ಕೋ, ನಾನು ನನ್ನದು ಎಂಬ ಮಮಕಾರ ನಿನಗೆ ಕೋ, ಮಣ್ಣಿನಲ್ಲೇ ಹುಟ್ಟಿ ಮನುಜ ಮಣ್ಣಿನಲ್ಲೇ
ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ದುರಹಂಕಾರಿಯಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಹಾಗೇ ಕುಳಿತಿರುವನಲ್ಲ. ಇರಲಿ, ಇದಕ್ಕೊಂದು ಉಪಾಯವನ್ನು ಮಾಡುವೆನು. ನನ್ನ ಎಡಗಾಲಿನ ಹೆಬ್ಬೆಟ್ಟಿನಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗುವ ನನ್ನ ಯೋಗ ಮಾಯೆ. ನಿಂತ್ಕೊಬೇಕು ನಾವೆಲ್ಲ. ದುರ್ಯೋಧನ, ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲವೇ ಕೌರವೇಶ್ವರ? ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದ ಎಂಬ ಪಡಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯುವವರೆಗೂ ಪರೀಕ್ಷಿಸಿದನಷ್ಟೇ. ನಿನಗೆ ನಮಸ್ಕರಿಸಿನೆಂದು ಹೆಮ್ಮೆ ಪಡಬೇಡ ಕೃಷ್ಣ, ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೇ ಹೋದರೆ ಅದು ನಿನಗಲ್ಲ, ಈ ಭೂಮಾತೆಗೆಂದು ತಿಳಿ. ಬಂದದ್ದಾಯಿತು ಪಾಂಡವರ ರಾಯಭಾರಿ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇರುವುದು. ಸಹೋದರ ದುಶ್ಯಾಸನ, ಅಗ್ರಜ, ಹಲೋ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕಣ್ಣನ ಪರಮಾಪ್ತ. ಸಹೋದರ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಸಹೋದರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ. ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಗಾಂಧಾರಿ ದೇವಿಯ ಪ್ರೇಮದ ಕುವರ. ಎಲ್ಲವ ಬಲ್ಲವ ಈ ಜಗ
ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುಣಾಳು ಗುರು ಭೂಪರಾಜೇಶ್ವರ ಗುರು ಪುಂಸ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರು ಭೂಪರಾಜೇಶ್ವರ ವರ್ಣಧಾರಿ ಚೆಲುವ ನೀಲವರ್ಣಧಾರಿ ಚೆಲುವ ಕಳಲನಾದದಿ ಕೊಳಲನಾದದಿ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಹರಿ ಹರಿ ಈ ದುರ್ಯೋಧನ ಆಸ್ಥಾನದಲ್ಲಿ ಕೃಷ್ಣ ಕೃಷ್ಣ ಎಲ್ಲಿ ಮತ್ತೊಮ್ಮೆ ಹಾಡಿ ಅಪರಾಧವಾಯಿತು ಕ್ಷಮಿಸಿ ಕ್ಷಮಿಸಿ ತಗದಿಮಿ ತಕ ಜೋಣ ತಗದಿಮಿ ತಕ ಜೋಣ ತಗದಿಮಿ ತಕ ಜೋಣ ತಾಮ್ 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 ತಗದಿಮಿ ತಕ ಜೋಣ ದಿಮಿ ತಕ ಜೋಣ ತಗದಿಮಿ ತಕ ಜೋಣ ತಾಮ್ 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 ತಗದಿಮಿ ತಕ ಜೋಣ ದಿಮಿ ತಕ ಜೋಣ 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 ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ ತಜ್ಜಂ ತಗಜಂ ತಗಡಜಂ ತದಗಿಡಕ 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 ತಜ್ಜಂ ತಗಜಂ ತಗಡಜಂ ತದಗಿಡಕ 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 ತಜ್ಜಂ ತಗಜಂ ತಗಿಡಜಂ ತದಗಿಡಕ 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 ತದಗಿಡ ತದಗಿಡಕ ತದಗಿಡಕ ತದಗಿ ತದ್ದಿತ್ತಗ ಜುಣತ ದಿತ್ತಗ ಜುಣತ ತಗ ಜುಣತ ಜುಣತ ತಾಂ ತದಿಂಗಿಡಕ ತಗ ತದಿಂಗಿಡಕ ತಗದಿಗ ತದ್ದಿತ್ತಗ ಜುಣತ ದಿತ್ತಗ ಜುಣತ ತಗ ಜುಣತ ಜುಣತ ತಾಂ ತದಿಂಗಿಡಕ ತಗ ತದಿಂಗಿಡಕ ತಗದಿಗ ತದಿ ತದ್ದಿತ್ತಗ ಜುಣತ ದಿತ್ತಗ ಜುಣತ ತಗ ಜುಣತ ಜುಣತ ತಾಂ ತದಿಂಗಿಡಕ ತಗ ತದಿಂಗಿಡಕ ತಗದಿಗ ತದಿಂಗಿಡಕ ತಗದಿಗ ತದಿಂಗಿಡಕ ತಗದಿಗ ತದಿಂಗಿಡಕ ತದಗ ದಿಮಿತಗ ಜುಣ ತಗದಿ ಮಿತಗ ಜುಣ ದಿಮಿತಗ ಜುಣ ತಾಂ ತಗ ತಗದಿನ್ ದಿನ್ನ ತರಗಿಡ ತಗದಿನ್ ದಿನ್ ತಾಂ ತಗ ತಗದಿನ್ ದಿನ್ನ ತಗಿಡದ ತದಿಂಗಿಡಕ ತಗಿಡದ ತದಿಂಗಿಡಕ ತಗಿಡದ ತದಿಂಗಿಡಕ ತಗ ತಗಿಡ 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 ತಗ ತಗದಿ ಮಿತಗ ಜುಣ
ತಿಮಿದಾಗ ಜನತಾಗೆ ತಿಮಿದಾಗ ಜನ ತಿಮಿದಾಗ ಜನ ತದ್ದಿತ್ತಾಗೆ ಜನತ ತದ್ದಿತ್ತಾಗೆ ಜನತ ತದ್ದಿತ್ತಾಗೆ ಜನ ತಗದಿತ್ತಾಗೆ ಜನತ ತಗದಿತ್ತಾಗೆ ಜನತ ತಗದಿತ್ತಾಗೆ ಜನ ತಗದಿಗಿದಾಗ ಜನತ ತಗದಿಗಿದಾಗ ಜನತ ತಗದಿಗಿದಾಗ ಜನತ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸರಿ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸರಿ ಸಾಟಿ ಯಾರಿಹರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿ ಯಾರು ಕರುನಾಳು ಕುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುನಾಳು ಗುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ